ಇದ್ಯಾ? ಬೇಗ ಮಡಿ ಉಟ್ಕೊಂಬ. ಏ ಸುಂದ್ರಿ, ಇವತ್ತು ಸಪ್ತಾಹದ ಕಡೆ ದಿನದ ಪೂಜೆ ಅಂತ ಗೊತ್ತಿಲ್ವೇನೆ? ಕೆಲ್ಸಕ್ಕೆ ಹೋಗಿದ್ಯಲ್ಲ, ಪಂಚಾಕ್ಷರಿಯವರು ಬೇಗ ಕಳಿಸ್ಕೊಟ್ರಂತೆ, ಎಲ್ಲ ಅಲಿಯಕ್ಕೆ ಹೋಗಿದ್ದೆ. ನಡಿ ಬೇಗ ಮಡಿ ಉಟ್ಕೊ. ಪೂಜೆನಾ? ನಾನಾ? ಇನ್ನೇನು ನಾನಾ? 6 ದಿವಸ ಪೂಜೆ ಮಾಡಿದ್ಯಾ, ಕಡೆ ದಿವಸ ಕ್ಯಾತೆ ತೆಗಿಬೇಡ ಹೋಗೆ. ದಾರಿ ಬಿಡು, ಒಲೆ ಮೇಲೆ ಸೀದ್ ಹೋಗುತ್ತೆ. ಗೋಳು ಹುಯ್ಕೋಬೇಡ ಕಣೆ, ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಹೋಗಿ ಮಡಿ ಉಟ್ಕೊಮ್ಮ. ಲೇ ಲಲಿತಾ, ದೇವ್ರ ಮುಂದಿಟ್ಟ ಅರ್ಶನ ಎಲ್ಲೋಯ್ತೆ? ತರ್ತಾ ಇದ್ದೀನಿ, ಬೇಗ ಹೋಗಿ ಸ್ನಾನ ಮಾಡೆ. ನನ್ನನ್ನೇ ಹಿಂಬಾಲಿಸ್ತಿರಲ್ಲ, ಒಳ್ಳೆ ಬೆನ್ಬಿಡೋದು ಬೇತಾಳೋ ಥರ. ದುರ್ಗಾ ಸಪ್ತಾಹದ ಕಡೆ ದಿನ ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಬಂದೆ. ಊಟ ಅಂದ್ರೆ ಸಾಕು, ಕಟ್ಟು ಲೋಟ ಸೊಂಟಕ್ಕೆ ಅಂತ ಹೊರಟ್ಬಿಡ್ತೀರಲ್ಲ. ಇಲ್ಲಿ ನನ್ನ ಕಷ್ಟ ನನಗೆ ಏನೋ ದೊಡ್ಡದಾಗಿ ನಾನು ನೋಡ್ಕೋತೀನಿ ಅಂತ ಅಂದ್ರಲ್ಲ, ಹೀಗೆ ನೀವು ಸಹಾಯ ಮಾಡೋದು? ಎಲ್ಲರೂ ಇಲ್ಲಿ ಪೂಜೆ ಕೂರು ಅಂತ ನನ್ನ ಗೋಳ್ ಹೇಳ್ಕೋತಿದ್ದಾರೆ. ನಾನು ನಿನಗೆ ಹೇಳಿದ್ದನ್ನ ಮರ್ತೆ ಅಲ್ವಾ? ನಾನು ನಿಂಗೆ ಏನು ಹೇಳಿದ್ದೆ ಹೇಳು? ಇಲ್ಲಿ ಪೂಜೆ ಆಗೋ ಹೋದ್ನ ನಾನು ದೇವಸ್ಥಾನದಲ್ಲಿ ಇರಬೇಕು ಅಂತ. ನೀನು ಒಪ್ಕೊಂಡಿದ್ದೆ ತಾನೆ? ಹೌದು. ಮತ್ತೆ ನೀನು ನಿನ್ನ ಮಾತು ಮುರಿದಿದ್ಯಾ, ಅನುಭವಿಸು. ಮನೆ ಹತ್ರ ಯಾಕೆ ಬಂದೆ? ಇಲ್ಲೇನು ನಡೀತಿದೆ ಅಂತ ತಿಳ್ಕೊಳ್ಳೋ ಕುತೂಹಲ. ತಪ್ಪಲ್ವಾ? ಆ ಮಹಾತಾಯಿ ಎದುರುಗಡೆ ನಿಂತ್ಕೊಂಡು ಮಾತು ಕೊಟ್ಟಂತೆ ನಡ್ಕೊಂಡ್ರೆ ಆ ತಾಯಿನೂ ಅವಳು ಮಾತು ಕೊಟ್ಟಂತೆ ನಿನ್ನ ಕಾಪಾಡ್ತಾಳೆ.